ಬುಧವಾರದಿಂದ ಶುರುವಾಗಲಿದೆ ಡಿಕೆ ಶಿವಕುಮಾರ್ ಶಖೆ. ನಿಯೋಜಿತ ಸಿಎಂ ಡಿಕೆಶಿ ನಿವಾಸಕ್ಕೆ ನಾಯಕರು ಬರ್ತಾ ಇದ್ದಾರೆ. ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಬಂದು ಭೇಟಿಯಾಗಿದ್ದಾರೆ. ಶಾಸಕ ತಮ್ಮಯ್ಯ ಸೇರಿ ಹಲವು ನಾಯಕರು ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ನಡೆಸಿದ್ದು ಬೆಳಗ್ಗೆಯಿಂದ ನಾಯಕರಿಂದ ತುಂಬಿ ತುಳುಕ್ತಾ ಇದೆ ಡಿಕೆಶಿ ನಿವಾಸ. ಶುಭಾಶಯದ ನೆಪದಲ್ಲಿ ಮಂತ್ರಿಗಿರಿಗೆ ಶಾಸಕರು ಬೇಡಿಕೆ ಇಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಾಯಕರಿಂದ ತುಂಬಿ ತುಳುಕ್ತಾ ಇದೆ ಡಿಕೆ ಶಿವಕುಮಾರ್ ನಿವಾಸ. ನಿಯೋಜಿತ ಮುಖ್ಯಮಂತ್ರಿಯ ನಿವಾಸಕ್ಕೆ ಬೆಳಗ್ಗೆಯಿಂದಲೂ ಶುಭಾಶಯ ಕೋರುವ ಹೆಸರಲ್ಲಿ ನಾಯಕರು ಬರ್ತಿದ್ದಾರೆ, ಭೇಟಿಯಾಗ್ತಾ ಇದ್ದಾರೆ. ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಶಾಸಕ ತಮ್ಮಯ್ಯ ಸೇರಿದಂತೆ ಹಲವು ನಾಯಕರು ಬಂದು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗುತ್ತಾ ಇದ್ದಾರೆ. ನಿನ್ನೆಯಿಂದಲೂ ಚಟುವಟಿಕೆಯಿಂದ ತುಂಬಿದೆ ಡಿಕೆ ಶಿವಕುಮಾರ್ ಅವರ ನಿವಾಸ. ಮುಂದಿನ ಸಿಎಂ ಗಾದಿ ಏರೋದಕ್ಕೆ ಇನ್ನು 2 ದಿನ ಅಷ್ಟೇ ಬಾಕಿ ಇದೆ. ಬುಧವಾರ ಸಂಜೆ 4:05ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅದಕ್ಕೂ ಮುಂಚೆ ನಾಯಕರು ಬಂದು ಸಚಿವ ಸಂಪುಟದಲ್ಲಿ ತಮಗೊಂದು ಸ್ಥಾನ ಭದ್ರಪಡಿಸಿಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಮಠಾಧೀಶರು ನಾಯಕರಾದಿಯಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂದೆಗಡೆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮಾಜಿ ಸಚಿವರು, ಶಾಸಕರು ಸೇರಿದಂತೆ ಹಲವು ನಾಯಕರು ಬಂದು ಶುಭಾಶಯ ಕೋರ್ತಾ ಇದ್ದಾರೆ. ಇನ್ನು ಹಲವರು ಶುಭಾಶಯ ಜೊತೆಗೆ ಸಂಪುಟದಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಶಾಸಕಾಂಗದ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾದರು. ನಿಯೋಜಿತ ಮುಖ್ಯಮಂತ್ರಿಯ ನಿವಾಸಕ್ಕೆ ನಾಯಕರ ದಂಡು. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಡಿಕೆ ಶಿವಕುಮಾರ್ ಅವರ ನಿವಾಸ ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ಸ್, ಅದರ ಜೊತೆಗೆ ಪವರ್ ಸೆಂಟರ್ ಅಂತಾನೆ ಹೇಳಬಹುದು. ನಿಯೋಜಿತ ಮುಖ್ಯಮಂತ್ರಿಯನ್ನ ಭೇಟಿ ಆಗೋದಕ್ಕೆ ಹಲವರು ಬರ್ತಾ ಇದ್ದಾರೆ. ಆದರೆ ಬರ್ತಾ ಇರೋದರ ಜೊತೆಗೆ ತಮ್ಮ ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಬರ್ತಾ ಇದ್ದಾರೆ. ಸಚಿವ ಸ್ಥಾನದಲ್ಲಿ ನಮಗೂ ಒಂದು ಸ್ಥಾನ ಭದ್ರ ಆಗ್ಲಿ ಅಂತ ಬೆಳಗ್ಗೆಯಿಂದ ಯಾವ ನಾಯಕರು ಬಂದಿದ್ದಾರೆ, ಏನೆಲ್ಲ ಮಾತುಕತೆ ಆಗ್ತಿದೆ ಅಲ್ಲಿ? ಖಂಡಿತವಾಗ್ಲೂ ಭಾವನಾ, ನೀವು ಹೇಳದಂತೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಕೇವಲ ಇವತ್ತು ಮಾತ್ರ ಅಲ್ಲ, ಕಳೆದ 3-4 ದಿನಗಳಿಂದಲೂ ಕೂಡ ಸಾಕಷ್ಟು ಜನ ಡಿಕೆ ಶಿವಕುಮಾರ್ ಅವರ ಮನೆಗೆ ಆಗಮಿಸ್ತಾ ಇದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಕೋರೋದಾದ್ರೆ, ಇನ್ನೊಂದು ಕಡೆ ಅವರಿಗೆ ಶುಭ ಕೋರೋದ್ರ ಜೊತೆಗೆ ತಾವು ಕೂಡ ನಿಮ್ಮ ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂಥದ್ದನ್ನ ಬಯಸ್ತಿದ್ದೀವಿ ಅನ್ನುವಂಥದ್ದನ್ನ ಹೇಳೋದಿಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಾ ಇರುವಂಥದ್ದು. ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ನಿವಾಸ. ಸಾಕಷ್ಟು ಜನ ಮಾಜಿ ಸಚಿವರಾದಂತಹ ಸಂತೋಷ್ ಲಾಡ್, ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಸಾಕಷ್ಟು ಜನ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಶುಭಾಶಯವನ್ನ ಕೋರಿ ಹೋಗ್ತಾ ಇದ್ದಾರೆ. ಕೆಲವೊಬ್ರು ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನೊಂದು ಕಡೆ ಶಾಸಕರು ಕೂಡ ಸಾಕಷ್ಟು ಜನ ಫಸ್ಟ್ ಟೈಮ್ ಗೆದ್ದಂತಹ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರೇ ಟಿಕೆಟ್ ಅನ್ನ ಕೊಟ್ಟಿದ್ರು. ಹೊಸಬರು ಬರಬೇಕು ಅನ್ನುವಂತ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಟಿಕೆಟ್ ಅನ್ನ ನಮಗೆ ಕೊಟ್ಟಿದ್ರು ಅನ್ನುವಂತಹ ಮಾತನ್ನ ಸಾಕಷ್ಟು ಜನ ಹೊಸ ಶಾಸಕರು ಹೇಳಿದ್ರು. ಸೊ ಅದೇ ನಿಟ್ಟಿನಲ್ಲಿ ಹೊಸ ಶಾಸಕರು ಕೂಡ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಬರ್ತಾ ಇರುವಂತದ್ದು. ಸೊ ಎಲ್ಲರಿಗೂ ಕೂಡ ಅವರದ್ದೇ ಆದಂತಹ ಆಸೆ ಇರುತ್ತೆ. ನಾವು ಕೂಡ ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂತಹ ಬಯಕೆಯನ್ನ ಸಾಕಷ್ಟು ಬಾರಿ ದೆಹಲಿಗೆ ಹೋಗೋದ್ರ ಮೂಲಕ ನಾಯಕರ ಗಮನಕ್ಕೆ ತರುವಂತ ಕೆಲಸವನ್ನ ಶಾಸಕರು ಮಾಡಿದ್ರು. ಈಗ ಯಾರು ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂಥದ್ದನ್ನ ಬಹುತೇಕ ನಿರ್ಧಾರ ಮಾಡುವಂತದ್ದು ಸಿಎಂ ಆಗಿರ್ತಾರೆ. ಸೊ ಸಿಎಂ ಆಗಿ, ನಿಯೋಜಿತ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ನಿರ್ಣಯಗಳನ್ನ ತೆಗೆದುಕೊಳ್ತಾರೆ. ಸೊ ಆ ಲಿಸ್ಟ್ ನಲ್ಲಿ ನಾವು ಇರಬೇಕು ಅನ್ನುವಂಥದ್ದನ್ನ ಬಯಸೋದಿಕ್ಕೆ ಸಾಕಷ್ಟು ಜನ ಕಾತರದಿಂದ ಇರ್ತಾರೆ. ಈ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದು ಅಭಿನಂದನೆ ಸಲ್ಲಿಸೋದರ ಜೊತೆಗೆ ನಿಮ್ಮ ಸಚಿವ ಸಂಪುಟದಲ್ಲಿ ನಾವು ಇರಬೇಕು ಅಂತ ಹೇಳ್ತಾ ಇದ್ದಾರೆ ಭಾವನಾ.
ಇದರ ಜೊತೆಗೆ ಈಗಾಗಲೇ ಲಿಸ್ಟ್ ಒಂದು ಪ್ರಿಪೇರ್ ಆಗಿರಬೇಕು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಪ್ರೀ ಪ್ಲಾನ್ ಮಾಡ್ಕೊಳ್ತಾರೆ ಎಲ್ಲಾನು. ಅದರ ಜೊತೆಗೆ ಯಾರಿಗೆ ಹೊಸಬರಿಗೆ ಸ್ಥಾನ ಯಾರಿಗೆ ಸಿಗುತ್ತೆ, ಹಳಬರನ್ನ ಯಾರನ್ನ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಕ್ಲಾರಿಟಿ ಇರಬಹುದು. ಇದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತೊಂದು ಸಲ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಈ ಎಲ್ಲದರ ನಡುವೆ ಯಾರನ್ನ ಹಳೆಯ ಸಂಪುಟದಿಂದ ಉಳಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಕನ್ಫರ್ಮೇಶನ್ ಇದೆಯಾ? ಭಾವನಾ, ಇನ್ನೂ ಕೂಡ ಯಾವುದೇ ಕನ್ಫರ್ಮೇಷನ್ ಅನ್ನ ಯಾವ ಸೈಡಿಂದಲೂ ಕೂಡ, ಒಂದು ಕಡೆ ಹಂಗಾಮಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಇರಬಹುದು, ನಿಯೋಜಿತ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಇರಬಹುದು, ಅವರ ಆಪ್ತರ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರು ಹೇಳದಂತಹ ಅವರನ್ನೇ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿರುವಂಥದ್ದು, ನಾನು ಸಿದ್ದರಾಮಯ್ಯನವರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಸಚಿವ ಸಂಪುಟವನ್ನ ಮಾಡ್ತೀನಿ. ಯಾಕಂದ್ರೆ ಕಾಂಗ್ರೆಸ್ 2028ಕ್ಕೆ ಅಧಿಕಾರಕ್ಕೆ ಬರಬೇಕು. ಈ ಕಾರಣಕ್ಕಾಗಿ ನಾವು ಎಲ್ಲರನ್ನ ಒಳಗೊಂಡಂತೆ ನಾವು ಎಲ್ಲರ ಅಭಿಪ್ರಾಯವನ್ನ ಪಡೆದು ಸಚಿವ ಸಂಪುಟವನ್ನ ಮಾಡ್ತೀವಿ ಅಂತ ಹೇಳಿ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ಎಲ್ಲರಿಗೂ ಕೂಡ ಮನ್ನಣೆಯನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಸಾಕಷ್ಟು ಜನ ಸಚಿವ ಸಂಪುಟಕ್ಕೆ ಸೇರಬೇಕು ನಾವು ಅನ್ನುವಂಥದ್ದು ಆಸೆಯನ್ನ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತರು ಕೂಡ ನಾವು ಸಚಿವ ಸಂಪುಟದಲ್ಲಿ ಇರುವಂತೆ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಹೈಕಮಾಂಡ್ ಪಾಳೆಯ ಅಂತಾನೆ ಒಂದಿರುತ್ತೆ. ಹೈಕಮಾಂಡ್ ಜೊತೆ ಅವರು ಯಾವುದೇ ವ್ಯಕ್ತಿಯ ಪಕ್ಷಕ್ಕೆ ಸೇರದೆ ಅವರ ಹೈಕಮಾಂಡ್ಗೆ ನಿಷ್ಠೆಯಾಗಿರುವಂತವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರು ಕೂಡ ಒಂದಷ್ಟು ಜನ ಸಚಿವ ಸಂಪುಟದಲ್ಲಿ ಇರಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಅದರ ಜೊತೆಗೆ ಹೈಕಮಾಂಡ್ 3 ಜನ ಕೂತು ಒಂದಷ್ಟು ಜನರನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಲಿಸ್ಟ್ ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ಹೈಕಮಾಂಡ್ ತಗೊಳುತ್ತೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಲಿಸ್ಟ್ ಏನಿದೆ ಅನ್ನುವಂಥದ್ದನ್ನ ಕೂಡ ತೆಗೆದುಕೊಂಡು ಈ ಎರಡೂ ಲಿಸ್ಟ್ ನಲ್ಲಿ ಅವರ ಸ್ವಲ್ಪ ಜನರನ್ನ ಕೂಡ ಸೇರಿಸಿ ಫೈನಲ್ ಆಗಿ ಸಚಿವ ಸಂಪುಟದಲ್ಲಿ ಯಾರು ಇರಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಲಾಗುತ್ತೆ. ಈಗ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನ ಒಳಗೊಂಡಂತೆ 8 ಜನ ಅಥವಾ 10 ಜನ ಅವರ ಜೊತೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಭಾವನಾ, ಧನ್ಯವಾದ ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.